ಅಂತೀರಾ? எவ்வளவு பேர் என்னோட சேர்ந்து சொல்றீங்க? ಎಷ್ಟು ಜನ ನನ್ನ ಜೊತೆ ಸೇರಿ ಹೇಳ್ತೀರಾ? I am already position. ನಾನು ಮೊದಲೇ ಸಿದ್ಧವಾಗಿ ಪೊಸಿಷನ್ ಅಲ್ಲಿ ಇದ್ದೇನೆ. I am already position. ನಾನು ಮೊದಲೇ ಸಿದ್ಧವಾಗಿ ಪೊಸಿಷನ್ ಅಲ್ಲಿ ಇದ್ದೇನೆ. Amen. It takes few days for me to change everything. ಎಲ್ಲವನ್ನು ಬದಲಾಯಿಸುವುದಕ್ಕೆ ನನಗೆ ಸ್ವಲ್ಪ ದಿನಗಳು ಸಾಕು. Amen. I need few minutes to change everything. ನನಗೆ ಸ್ವಲ್ಪ ನಿಮಿಷಗಳು ಸಾಕು ಎಲ್ಲವನ್ನು ಬದಲಾಯಿಸಲು. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? எவ்வளவு பேர் விசுவாசிக்கிறீங்க? ಎಷ್ಟು ಜನ ನಂಬುತ್ತೀರಾ? அவன் இன்னும் பண்ண போகணும். நான் ஏற்கனவே ஆண்டவர் உயர்த்தி ஆச்சு. ಆತ ಇನ್ನ ಮಾಡಬೇಕಿದೆ, ಆದ್ರೆ ದೇವರು ಮೊದಲೇ ನನ್ನನ್ನು ಮೇಲೆತ್ತಿಟ್ಟಿದ್ದಾರೆ. அவன் இன்னும் ஆயுதங்களை பொறுக்கிட்டு இருக்கும் போதே என்னுடைய ரேடர் அவனுடைய தலை மேல ನೆತ್ತಿக்கு ನಿಕ್ಕಿದೆ. ಇನ್ನ ಆಯುಧಗಳನ್ನು ಇನ್ನ ಆತ ಆರಿಸಿಕೊಳ್ಳುವುದಕ್ಕಿಂತ ಮುಂಚೆ ನನ್ನ ಒಂದು ರೆಡಾರ್ ಆತನ ಕಣ್ಣಿ ಆತನ ತಲೆಯ ಮೇಲೆ ಸರಿಯಾಗಿ. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? ஆமென். ட்ரிகர் அமுக்குறது மட்டும் தான் இருக்குது. ಟ್ರಿಗರ್ ಒತ್ತುವುದು ಮಾತ್ರ ಕಾಯ್ತಾ ಇದೆ. ஆமென். ஹalleluya. Hallelujah. The Bible says ಸತ್ಯವೇದ ಹೇಳುತ್ತೆ அந்த எரிச்சல் அதிகமானது he became more jealous against Mordecai. ಅಲ್ಲಿ ಉರಿತನ ಜಾಸ್ತಿ ಆಯ್ತು ಮೊರ್ದೆಕೈ ವಿರುದ್ಧವಾಗಿ ತುಂಬಾ ಉರಿಗೊಂಡಿದ್ದಾನೆ. Then he decided one day. ಆಗ ಆತ ಒಂದು ತೀರ್ಮಾನ ಮಾಡ್ತಾನೆ. ಆಮೆನ್. ಯಹೂದ್ಯರಿಲ್ಲ ಒರ್ತರು ಕೂಡ ಉಡಾಕೂಡ. ಒಂದು ಯಹೂದ್ಯನನ್ನು ಕೂಡ ನಾ ಬಿಡಬಾರದು. Amen. I tell you something. ನಿಮಗೆ ನಾ ಹೇಳ್ತೇನೆ. Amen. Don't look at the enemy strategy and get afraid. ವೈರಿಯ ಕುತಂತ್ರವನ್ನು ನೋಡಿ ಹೆದರ್ಕೊಳ್ಳಬೇಡಿ. ವೈರಿ ಕುತಂತ್ರ ಹಾಕಿದ್ರೇನೆ ನಿಮ್ಮ ಒಳಗೆ ಏನು ಬಲ ಅನ್ನೋದು ಗೊತ್ತಾಗದು ನಿಮಗೆ. ವೈರಿ ಕುತಂತ್ರ ಹಾಕಿದ್ರೇನೆ ನಿನ್ನ ಒಳಗೆ ಏನು ಬಲ ಇದೆ ಅಂತ ಗೊತ್ತಾಗದು. ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? God allows you to go through a tough time. ದೇವರು ನಿನ್ನನ್ನು ಒಂದು ಕಷ್ಟವಾದ ದಾರಿಯಲ್ಲಿ ನಿನ್ನನ್ನು ನಡೆಸಿದ್ದಾರೆ ಅಂದ್ರೆ it is not to break you. ಅದು ನಿನ್ನನ್ನು ಮುರಿಯುವುದಕ್ಕಾಗಿ ಅಲ್ಲ. it is to make you shine. ನೀನು ಇನ್ನೂ ಪ್ರಕಾಶವಾಗುವುದಕ್ಕಾಗಿ. it is to make you shine. ನಿನ್ನನ್ನು ಇನ್ನೂ ಪ್ರಕಾಶ ಮಾಡುವುದಕ್ಕಾಗಿ. இன்றைக்கு பார்க்கிற எதிரிகளை திரும்பி பார்க்காதபடி செய்வதற்காக தான் கர்த்தர் எதிரியை உன் கண் முன்னே கொண்டு வருகிறார். ಇಂದು ನೀ ಕಾಣುವಂತ ನಿನ್ನ ವೈರಿಯನ್ನು ನೀ ಎಂದು ನೋಡಬಾರದು ಅನ್ನುವುದಕ್ಕಾಗಿಯೇ ದೇವರು ವೈರಿಯನ್ನು ಇವತ್ತು ನಿನ್ನ ಕಣ್ಣ ಮುಂದೆ ತರ್ತಿದ್ದಾರೆ. why God brought Moses in front of Pharaoh? ಯಾಕೆ ದೇವರು ಮೋಶೆಯನ್ನು ಫರೋವನ ಮುಂದೆ ಕರ್ಕೊಂಡು ಬಂದರು? ಮತ್ತೆ ಯಾವತ್ತಿಗೂ ಇವನು ಕಾಣಬಾರದು ಅನ್ನೋದಕ್ಕೆ. ಇನ್ನು ಎಂದು ಕೂಡ ಆತನನ್ನು ನಾ ಕಾಣಬಾರದು. ಎவ்வளவு பேர் என்னோட சேர்ந்து ಆಮೆನ್ சொல்றீங்க? ಎಷ್ಟು ಜನ ನನ್ನ ಜೊತೆ ಸೇರಿ ಆಮೆನ್ ಅಂತೀರಾ? fed up of the battle my dear brother? ಅಯ್ಯೋ ಯುದ್ಧಗಳನ್ನು ನೋಡಿ ಸುಸ್ತಾಗ್ಬಿಟ್ಟಿದೀಯಾ ಸಹೋದರನೇ? are you fed up by seeing all kind of demonic work working through people against you? ನಿನ್ನ ಮೂಲಕ ನಿನ್ನ ವಿರೋಧವಾಗಿ ಜನರ ಮೂಲಕ ಸೈತಾನನು ಮಾಡ್ತಿರುವಂತ ಕುತಂತ್ರಗಳನ್ನು ನೋಡಿ ಸೋತು ಹೋಗಿದೀಯಾ ಸಹೋದರನೇ? ಇದೆಲ್ಲ தெரிஞ்சவர் அவர். ಇದೆಲ್ಲ ಗೊತ್ತಿರುವ ಆತನ ಆತನು. before you were formed, ನೀನು ರೂಪವಾಗುವುದಕ್ಕಿಂತ ಮುಂಚೆ, before you were called, ನಿನ್ನನ್ನು ಕರೆಯುವುದಕ್ಕಿಂತ ಮುಂಚೆ he knew you. ಆತನಿಗೆ ನೀನು ಗೊತ್ತು. before he has called you as a prophet ಅಂದ್ರದ ಬಿಡ, ನಿನ್ನನ್ನು ಮೊದಲು ಆತನು ಪ್ರವಾದಿಯಾಗಿ ಕರೆಯುವುದಕ್ಕಿಂತ ಮುಂಚೆ the word says he knew you. ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಆತನಿಗೆ ನಿನ್ನ ಗೊತ್ತು. ಆತನಿಗೆ ನೀನು ಗೊತ್ತು. ಎಲ್ಲರೂ ಪಕ್ಕದಲ್ಲಿ ಇರೋಣ ಬಾದು ಜೊಲ್ಲಂಗ. ಎಲ್ಲರೂ ಪಕ್ಕದಲ್ಲಿ ಇರೋಣ ನೋಡಿ. ಉನ್ನ ಪತಿ ಅವರಿಗೆ தெரியும். ನಿನ್ನ ಕುರಿತು ಆತನಿಗೆ ಗೊತ್ತು. he knows. ಆತನಿಗೆ ಗೊತ್ತು. where this problem comes. ಈ ಸಮಸ್ಯೆ ಎಲ್ಲಿಂದ ಬರುತ್ತೆ? he knows. ಆತನಿಗೆ ಗೊತ್ತು. where this procession takes root. ಈ ಒಂದು ಪ್ರೊಸೆಷನ್ ಯಾವ ರಸ್ತೆಯಲ್ಲಿ ಹೋಗುತ್ತೆ? எவ்வளவு பேருக்கு சொல்றீங்க ஆமென் அண்ணே? ಎಷ್ಟು ಜನ ಆಮೆನ್ ಅಂತೀರಾ? ஏற்கனவே அந்த இடத்துல ஆண்டவர் உன்னை நிறுத்தியிருக்கிறார். ಮೊದಲೇ ಆ ಒಂದು ಸ್ಥಳದಲ್ಲಿ ದೇವರು ನಿನ್ನನ್ನು ನಿಲ್ಲಿಸಿದ್ದಾರೆ. ಆಮೆನ್. ಎಲ್ಲರೂ சொல்லுங்க. ಎಲ್ಲರೂ ಅರಿಕೆ ಮಾಡಿ. ಅವರು ವೆಚ್ಚ ಟಾರ್ಗೆಟ್ ಮಿಸ್ ಆಗದು. ಅವರು ಇಟ್ಟಿರುವಂತ ಟಾರ್ಗೆಟ್ ಮಿಸ್ ಆಗಲ್ಲ. I prophesy. ನಿಮಗೆ ಪ್ರವಾದಿಸುತ್ತೇನೆ. some people are so much tortured by some spirit. ಯಾವುದೋ ದುರಾತ್ಮದ ಕಾರ್ಯಗಳಿಂದ ಅನೇಕ ಜನರು, ಕೆಲವೊಬ್ಬರು ನೀವು ಅನೇಕ ಒಂದು ಆ ದುರಾತ್ಮದ ಹಿಡಿತಗಳಿಂದ ಕಷ್ಟಪಟ್ಟಿದ್ದೀರಾ. Amen. I tell you, ನಿಮಗೆ ನಾನು ಹೇಳ್ತೇನೆ, days are coming. ದಿನಗಳು ಬರ್ತಾ ಇದೆ. Days are coming. ದಿನಗಳು ಬರ್ತಾ ಇದೆ. Amen. God is going to use you to destroy it in such a way. ದೇವರು ನಿನ್ನನ್ನು ಅದನ್ನು ಹೇಗೆ ನಾಶಪಡಿಸಲು ಉಪಯೋಗಿಸ್ತಾರೆ ಅಂದ್ರೆ, you will see that demon amen never again all through your life. ನಿನ್ನ ಜೀವಮಾನದಲ್ಲಿ ಎಂದು ಕೂಡ ಆ ದುರಾತ್ಮನ ನೀನು ನೋಡಲ್ಲ. என்னைக்குமே நீங்க பார்க்க போறது ಎಂದು ಕೂಡ ನೋಡಲ್ಲ. அந்த ஆவி என்னைக்குமே உங்க முன்னால வரதில்லை. ಆ ದುರಾತ್ಮ ಎಂದು ಕೂಡ ನಿನ್ನ ಮುಂದೆ ಬರಲ್ಲ. Amen. God is going to pronounce death to that spirit. ಯಾಕಂದ್ರೆ ಆ ದುರಾತ್ಮದ ಮೇಲೆ ದೇವರು ಮರಣವನ್ನು ಘೋಷಿಸಲಿದ್ದಾರೆ. Hallelujah. Hallelujah. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? You are positioned. ನೀ ಆ ಸ್ಥಾನದಲ್ಲಿ ಇಡಲ್ಪಟ್ಟಿದ್ದೀಯಾ? Hallelujah. Hallelujah. You are positioned in the place where God wants you to be. ದೇವರು ನಿನ್ನನ್ನು ಯಾವ ಸ್ಥಾನದಲ್ಲಿ ಇಡಬೇಕು ಆ ಸ್ಥಾನದಲ್ಲಿ ನಿನ್ನನ್ನು ಇಟ್ಟಿದ್ದಾರೆ. Which place are you positioned? ಯಾವ ಸ್ಥಾನದಲ್ಲಿ ಯಾವ ಸ್ಥಳದಲ್ಲಿ ಇಟ್ಟಿದ್ದಾರೆ? The Bible says, ಸತ್ಯವೇದ ಹೇಳುತ್ತೆ, amen, you are seated in high place with Christ Jesus. ನೀನು ಕ್ರಿಸ್ತನೊಟ್ಟಿಗೆ ಉನ್ನತದಲ್ಲಿ ಕೂತಿದ್ದೀಯಾ. You are sitting already with the king. ನೀ ಮೊದಲೇ ರಾಜನೊಟ್ಟಿಗೆ You ಕೂತಿದ್ದೀಯಾ. are sitting with someone who has authority over heavens and the earth. ಪರಲೋಕದ ಮೇಲೆ ನರಕದ ಮೇಲೆ ಎಲ್ಲದರ ಮೇಲೆ ಅಧಿಕಾರ ಉಳ್ಳವರ ಜೊತೆ ನೀ ಕೂತಿದ್ದೀಯಾ. How many of you believe that? ಎಷ್ಟು ಜನ ನಂಬುತ್ತೀರಾ? அவரோடு உட்கார்ந்திருக்கும் போது, ಅವರೊಟ್ಟಿಗೆ ನೀ ಕೂತಿರುವಾಗ, அவர் பக்கத்துல அமர்ந்திருக்கும் போது, ಅವರ ಪಕ್ಕದಲ್ಲಿ ನೀ ಕೂತಿರುವಾಗ,
ಇರುವಾಗ Amen. எவனும் அசைக்க முடியாது. ಯಾರು ನಿನ್ನನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಯಾವನು ನಿನ್ನನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. Today open your eyes, church. ಇವತ್ತು ಕಣ್ಣುಗಳನ್ನು ತೆರೆ ಸಭೆಯೇ. Amen. Open your eyes, church. ನಿನ್ನ ಕಣ್ಣುಗಳನ್ನು ತೆರೆ ಸಭೆಯೇ. Amen. Don't look at the enemy and amen fear. ವೈರಿಗಳನ್ನು ನೋಡ್ತಾ ಹೆದರ್ಕೊಳ್ತಾ ಇರಬೇಡಿ. Don't look at the situation and fear. ಪರಿಸ್ಥಿತಿಯನ್ನು ನೋಡಿ ಹೆದರಲೇಬೇಡಿ. Before Haman came, ಆಮನ್ ಬರುವುದಕ್ಕಿಂತ ಮುಂಚೆ, amen, before Haman came, ಆಮನ್ ಬರುವುದಕ್ಕಿಂತ ಮುಂಚೆ God has already placed you. ದೇವರು ನಿನ್ನನ್ನು ಸ್ಥಾನದಲ್ಲಿ ಇಟ್ಟಿದ್ದಾರೆ. எவ்வளவு பேர் ஆமென் சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ?